ಇಲ್ಲ ಅದೆಲ್ಲ ಏನಿಲ್ಲ. ನಮ್ಮ ಸಮಾಜ ಮತ್ತು ಬೇರೆ ಎಲ್ಲ ಸಮುದಾಯದವರು ಈ ಸಲ ಕಾಂಗ್ರೆಸ್ ಪಕ್ಷದಿಂದ ಅಲ್ಪಸಂಖ್ಯಾತರಾಗಲಿ ಅಹಿಂದವರಿಗೆ ಟಿಕೆಟ್ ಕೊಡಬೇಕಂತ ಕೂಗ್ತಾ ಇರಬೇಕಾದ್ರೆ ಯಾರೋ 500 ಕೊಟ್ಟರೆ ನಿಮ್ಮ ಸಮಾಜ ಮತ್ತೆ ಬಂದು ಇಲ್ಲಿ ವೋಟ್ ಹಾಕ್ತಾರಂತ ಯಾರೋ ಇಬ್ಬರು ಹೇಳಿದಾರಂತೆ. ಅದೇ ನಮ್ಮ ಮತ್ತು ಬೇರೆ ಸಮಾಜರೆಲ್ಲ ಅವರು ಗಲಾಟೆ ಮಾಡಿ ಕೇಳಕ್ಕೆ ಹೋದಾಗ ನಮ್ಮ ಸಮಾಜದ ಮತ್ತು ಪಕ್ಷದ ಮುಖಂಡರೆಲ್ಲ ಮಾತು ಅವ್ರಿಗೆಲ್ಲ ತಿಳಿ ಹೇಳಿ ವಾಪಸ್ ಕಳಿಸಿದ್ದಾರೆ ಅಂತ ಯಾರೋ ಒಬ್ಬರು ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದ ಬೇರೆ ಯಾರೋ ಒಬ್ಬರು ಹೇಳಿದ್ದಕ್ಕೆ ಅವರು ನಮ್ಮ ಪಕ್ಷಕ್ಕೆ ಏನು ಹೇಳ್ತೀಯ ನೀವು, ನಮ್ಮ ಸಮಾಜಕ್ಕೆ ಏನು ಹೇಳ್ತೀಯ ಅಂತ ನಮ್ಮನೆ ಗಲಾಟೆ ಮಾಡೋಕ್ಕೆ ಹೋಗಿದ್ದಾರೆ ಅಲ್ಲಿ. ಬಟ್ ನಮ್ಮ ಪಕ್ಷದ ಮುಖಂಡರೆಲ್ಲ ಸೇರಿ ಇಲ್ಲ ಏನೆಲ್ಲ ನಡೀರಂತ ಹೇಳಿದ್ದಾರೆ. ನಾನು ನಿಮ್ಮ ಮುಖಾಂತರ ಇಷ್ಟೇ ಹೇಳ್ತೀನಿ, ಈ ಮುಂಬರುವ ಏನು ನಮ್ಮ ಡೇಟೆಲ್ಲ ಅನೌನ್ಸ್ ಆಗಿದೆ, ಇನ್ನು 2-3 ದಿನ ಉಳಿದಿದೆ. ಅಲ್ಪಸಂಖ್ಯಾತರಿಗೆ ದಯವಿಟ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಟಿಕೆಟ್ ಕೊಡಬೇಕಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಈ ಕಾವು ಏನಾಗಿದೆ ಅಂತ ಕೇವಲ ದಕ್ಷಿಣ ಅಲ್ಲ, ಇಡೀ ನಮ್ಮ ರಾಜ್ಯದಾಗೆ ಈ ದಕ್ಷಿಣದಿಂದ ಅಲ್ಪಸಂಖ್ಯಾತ ಟಿಕೆಟ್ ಕೊಡಬೇಕಂತ ಎಲ್ಲ ಕೂಗು ಬರ್ತಾ ಇದೆ. ಅಕಸ್ಮಾತ್ ಏನಾದರೂ ಕಾಂಗ್ರೆಸ್ ಪಕ್ಷದಿಂದ ಈ ಸಲ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಲಿಲ್ಲ ಅಂತ ಹೇಳಿದರೆ ಇದರ ಪರಿಣಾಮ ಈ ಚುನಾವಣೆ ಅಲ್ಲದೆ ಮುಂಬರುವ 2028ರ ಎಲ್ಲ ಚುನಾವಣೆಯಲ್ಲಿ ನಮ್ಮ ಮುಸಲ್ಮಾನ್ ಬಂದವರು ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಕೂಡ ವೋಟ್ ಹಾಕಲ್ಲ. ಇದು ಸತ್ಯ. ಇದು ಈಗ 500 ರೂಪಾಯಿ ವಿಚಾರ ಮಾತಾಡಿದ್ರೆ ಕಾಂಗ್ರೆಸ್ ಕಾರ್ಯಕರ್ತರ ಎಲ್ಲ ನಮ್ಮರೇ ಸರ್, ಅದು ನಮ್ಮರೇ ಒಬ್ಬರು ಅಲ್ಲಿ ಅಹಿಂದವ್ರಿಗೆ ಟಿಕೆಟ್ ಕೊಡ್ರಿ ಅಂತ ಹೇಳ್ಬೇಕಾದ್ರೆ ಇನ್ನೊಬ್ರು ಇಲ್ಲ ಸಮರ್ಥಿಗೆ ಟಿಕೆಟ್ ಕೊಡ್ರಿ ಅಂತ ಹೇಳೋರು ಇಬ್ಬರ ಮಧ್ಯದಲ್ಲಿ ಕ್ರಾಶ್ ಆಗಿ ನೀವೇನು 500 ರೂಪಾಯಿ ಕೊಟ್ಟರೆ ನಮ್ಮ ಕಡೆ ಬರ್ತೀರಂತ ಯಾರು ಹೇಳಿದಾರಂಥದ್ದು. ಅದಕ್ಕೆ ನಮ್ಮ ಮತ್ತು ಬೇರೆ ಎಲ್ಲರೂ ಸಿಟ್ಟಾಗಿ ಗಲಾಟೆ ಮಾಡೋಕ್ಕೆ ಹೋಗಿದ್ದಾರೆ. ಅದು ಸರ್ ಯಾರೂ ಕೂಡ ದುಡ್ಡಾಗಲಿ ಅದಾಗಲಿಲ್ಲ. ನಮ್ಮೊಂದು ಸಮಾಜದ 35 ವರ್ಷದಿಂದನೂ ಕೂಡ ನಾವು ತ್ಯಾಗ ಮಾಡ್ಕೊತ ಬಂದಿದ್ದೀವಿ ಈ ನಮ್ಮ ದಾವಣಗೆರೆ ದಕ್ಷಿಣಕ್ಕೆ. ಈ ಸಲ ನಾವು ನಮ್ಮ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೇಳ್ತಾ ಇರೋದು ತಪ್ಪ? ನಾವಾಗಲಿ ಇವತ್ತು ನಾವು ನಮ್ಮ ಮನೆಗೆಲ್ಲ ಕೇಳ್ತಾ ಇರೋದು ಅಲ್ಪಸಂಖ್ಯಾತರಿಗಾಗಲಿ ಅಹಿಂದ ವರ್ಗಕ್ಕೆ ಯಾರಿಗಾದ್ರೂ ಟಿಕೆಟ್ ಕೊಡಲಿ. ಮುಂದಿನ ದಿನಗಳಲ್ಲಿ ಬೇರೆಯವರು ಈ ಸಮಾಜದಿಂದ ಬೇರೆ ಸಮಾಜದಿಂದ ಎಲ್ಲ ಶಾಸಕರಾಗ್ತಾರೆ, ಒಂದು ಸಮಾಜಕ್ಕೆ ನ್ಯಾಯ ಬರ್ತದಂತ ನಾವು ಕೇಳ್ತಾ ಇದ್ದೀವಿ. ಈ ಮನೆ ಕುಟುಂಬ ರಾಜಕೀಯ ಇಲ್ಲಿಗೆ ನಿಲ್ಲಬೇಕು. ಯಾಕಂತ ಹೇಳಿದರೆ ಭಾಳಷ್ಟು ನಮ್ಮ ಸಮುದಾಯ ಎಲ್ಲ ಕೂಡ ಈ ಸಲ ಅಲ್ಪಸಂಖ್ಯಾತರಾಗಲಿ ಅಹಿಂದ ಸಮಾಜಕ್ಕೆ ಟಿಕೆಟ್ ಕೊಡಬೇಕಂತ ಕೇಳ್ತಾ ಇದ್ದಾರೆ. ನಮ್ಮ ಅಲ್ಪಸಂಖ್ಯಾತರು ಕೂಡ ಈ ಬಾರಿ ಟಿಕೆಟಿಗೆ ಅಪೇಕ್ಷೆ ನಾವು ಇಟ್ಟಿದ್ದೀವಿ. ಟಿಕೆಟ್ ಸಿಕ್ಕಿದ್ರೆ ಓಕೆ, ಟಿಕೆಟ್ ಸಿಕ್ಕಲಿಲ್ಲ ಅಂತ ಹೇಳಿದರೆ ನಮ್ಮ ಸಮಾಜ ಮುಂದಿನ ದಿನಗಳಲ್ಲಿ ಬೇರೆ ಪಕ್ಷಕ್ಕೆ ವೋಟ್ ಹಾಕಿ ಸೋಲ್ಸೋದಂತೂ ಖಂಡಿತ ಸರ್. ಮನ್ಸೂರಲ್ಲಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಮುಖಂಡರು. ಅಧಿಕಾರ